ನಿತೀಶ್ ಕುಮಾರ್ ಅವರ ರಾಜಕೀಯ ಹಿನ್ನೆಲೆ ಬಗ್ಗೆ ಕೂಡ ಈ ಟೈಮ್ನಲ್ಲಿ ನಾವು ಮಾತಾಡಲೇಬೇಕು. ಈಗ ಮಾತಾಡಿದ್ರೆ ಯಾವಾಗ ಮಾತಾಡ್ತೀವಿ? ಜಯಪ್ರಕಾಶ್ ನಾರಾಯಣ್ ಅವರ ಚಳುವಳಿ, ಜೆಪಿ ಚಳುವಳಿ ಬಗ್ಗೆ ಕೆಲವರು ಕೇಳಿರ್ತೀರಾ. ದೇಶದ ಇತಿಹಾಸದಲ್ಲಿ ಜೆಪಿ ಚಳುವಳಿ ಯಾವತ್ತಿಗೂ ಕೂಡ ಜೀವಂತವಾಗಿದ್ದಂತಹ ಚಳುವಳಿ. ಅದರ ಭಾಗವಾಗಿ ಉಳ್ಕೊಂಡಿದ್ದು, ಆಕ್ಟಿವ್ ಪೊಲಿಟಿಕ್ಸ್ ಅಲ್ಲಿ ಇದ್ದಿದ್ದು ಕೇವಲ ನಿತೀಶ್ ಕುಮಾರ್ ಅವರು ಮಾತ್ರ. ಲಾಲು ಪ್ರಸಾದ್ ಯಾದವ್ ಅವರು ಕೂಡ ರಿಟೈರ್ಡ್ ಹರ್ಟ್ ಆದ್ರು. ಕರ್ಪೂರಿ ಠಾಕೂರ್ ಅವರಿದ್ರು, ಅವರು ಕೂಡ ನಿಧನರಾದ್ರು. ಆಕ್ಟಿವ್ ಪೊಲಿಟಿಕ್ಸ್ ಅಲ್ಲಿ ಇದ್ದಿದ್ದು ನಿತೀಶ್ ಕುಮಾರ್. ಸೊ ಅವರಿಗೊಂದು ಗ್ರಾಟಿಟ್ಯೂಡ್ ಅನ್ನ, ಕೃತಜ್ಞತೆಯನ್ನ ಕೊನೆಯ ಬಾರಿಗೆ ಸಲ್ಲಿಕೆ ಮಾಡ್ತಾರಾ ಮತದಾರರು ಅನ್ನೋದು ಒಂದು ಕುತೂಹಲ ಇತ್ತು. ಯಾಕಂದ್ರೆ ಬಿಹಾರದ ಏಳಿಗೆಗೋಸ್ಕರ ರಿಸರ್ವೇಷನ್ಗೆಲ್ಲ ಕೈ ಹಾಕೋದಕ್ಕೆ ಹೋಗಿದ್ರು ಅವರು. ಸ್ಪೆಷಲಿ EBC ರಿಸರ್ವೇಷನ್ ವಿಚಾರದಲ್ಲಿ ಅತ್ಯಂತ ಹಿಂದುಳಿದ ವರ್ಗದವರಿಗೆ ಒಂದು ಕಮಿಷನ್ ಅನ್ನ ರಚನೆ ಮಾಡಿ ಅವ್ರಿಗೆ ಜಾಸ್ತಿ ಕ್ಯಾಪ್ ಕೊಡಬೇಕು, ಅವರಿಗೆ 50% ರಿಸರ್ವೇಷನ್ ಅಲ್ಲ ಅಂತೆಲ್ಲ ಹೇಳಿದ್ರು. ಈಗ ನಿಮಗೆ ನಂಬರ್ಸ್ ಅನ್ನು ನಾವು ಹೇಳ್ತಾ ಇದ್ವಿ, ಆ ಡೀಟೇಲ್ಸ್ ಅನ್ನು ಕೊಡ್ತೀವಿ ಮುಂದಿನ ಹಂತದಲ್ಲಿ. ನಿಮ್ಗೆ ಏನಾಯ್ತು, ಯಾಕೆ ಜಾತಿಗಳ ವಿಚಾರದಲ್ಲಿ ಗೆಲ್ತು NDA ಅನ್ನೋದನ್ನು ಕೂಡ ಹೇಳ್ತೀವಿ. ಒಂದೊಂದೇ ರೀಜನ್ ವೈಸ್ ಕೂಡ ಮಾಹಿತಿ ಕೊಡ್ತೀವಿ ನಿಮಗೆ. 162 NDA ಸಂಪಾದಿಸ್ತಾ ಇರುವಂತಹ ನಂಬರ್ಸ್. ಇದು ಅಧಿಕೃತವಾಗಿ ಆ ನಂಬರ್ ಅಂತ ಹೇಳೋದಕ್ಕೆ ಇನ್ನು ಒಂದೂವರೆ ಗಂಟೆ ಟೈಮ್ ಸಾಕು ನಮಗೆ. MGB 74 ಕ್ಷೇತ್ರ, JSP 4. ಪ್ರಶಾಂತ್ ಕಿಶೋರ್ ಅವ್ರಿಗೆ ಹಿನ್ನಡೆ ಆಗಿದ್ದು ಇನ್ನೊಂದು ವಿಚಾರ. ಪಾಪ ರೂಟ್ ಲೆವೆಲಲ್ಲಿ ಒಂದಷ್ಟು ಹಿಂದಿ ಚಾನೆಲ್ಗಳನ್ನು ನಾನು ಒಂದು 3-4 ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೆ. ಅದರಲ್ಲಿ ಹೇಳ್ತಾ ಇದ್ರು, ಈ ಇವ್ರ ಪಾರ್ಟಿಗೋಸ್ಕರ 21,000 ಕಲೆಕ್ಟ್ ಮಾಡಿದ್ರಂತೆ, ನಮಗೆ ಟಿಕೆಟ್ ಸಿಗುತ್ತೆ ಅಂತ. ಅವರಿಗೆಲ್ಲ ಟಿಕೆಟ್ ಕೊಡೋದು ಬಿಟ್ಟು ಇವ್ರು ಯಾರನ್ನೋ ಬೇರೆಯವ್ರನ್ನ, ಅಂದರೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧ ಪಡೆದಿದ್ದವ್ರನ್ನೆಲ್ಲ ಕರ್ಕೊಂಡು ಬಂದು ಇವ್ರನ್ನೇ ಗೆಲ್ಲಿಸ್ಬೇಕು ನೀವು ಅಂತ ಹೇಳಿದ್ರಂತೆ. ಅದಕ್ಕೆ ನಾವು ಕಲಿಸ್ತೀವಿ ಪಾಠ ಅಂತ ಹೇಳಿದ್ರು. ಕಲಿಸ್ದಂಗೆ ಕಾಣಿಸ್ತಾ ಇದೆ. ಇಲ್ಲ, JSP ಪ್ರಶಾಂತ್ ಕಿಶೋರ್ಗೆ ಇನ್ನೊಂದು ದೊಡ್ಡ ಮೈನಸ್ ಏನು ಅಂತಂದರೆ, ಬಿಹಾರದಲ್ಲಿ ಹೆಣ್ಣುಮಕ್ಕಳು ಯಾವುದು ಬೇಡ ಅಂತಿದ್ರು ಅದನ್ನೇ ತರಕ್ಕೆ ಹೊರಟಿದ್ದು ಪ್ರಶಾಂತ್ ಕಿಶೋರ್. ಅದೇ ಎಣ್ಣೆಯನ್ನು ವಾಪಸ್ ಮದ್ಯವನ್ನು ಮತ್ತೆ ತರ್ತೀನಿ ನಾನು ಅಂತ ಹೇಳಿ, ಅದು ಬಹುದೊಡ್ಡದಾಗಿ ಡ್ಯಾಮೇಜನ್ನು ತಂದಿಟ್ಟಂಗಾಗಿದೆ. ಅವ್ರ ಲೆಕ್ಕಾಚಾರ ಏನಿತ್ತು, ಹೆಣ್ಮಕ್ಳು ಓಟ್ ಹಾಕದೇ ಇದ್ರು ಕೂಡ ಕುಡಿಯೋ ಗಂಡು ಮಕ್ಕಳು ಓಟ್ ಹಾಕ್ತಾರೆ ಅಂತ ಹೇಳಿ. ಸೊ ಗಂಡು ಮಕ್ಕಳೆಲ್ಲ ಈ ಕಡೆಗೆ MJB ಕಡೆಗೆ ಒಂದಿಷ್ಟು ತಿರುಗ್ದಂಗೆ ಕಾಣಿಸ್ತಾ ಇತ್ತು. ಆಮೇಲೆ ಅವರು ಜಾತಿ ಮತ್ತು ಗ್ಯಾರಂಟಿನ ಬಿಟ್ಟು ನಾನು ಏನೋ ಒಂದು ಕೊಟ್ಬಿಡ್ತೀನಿ ಅಂತ ಅದು ಒಪ್ಕೊಳ್ಳಿಲ್ಲ ಬಿಹಾರದ ಜನ ಅಂತ ಅನಿಸ್ತಿದೆ. ಎಸ್. ಇನ್ನು ಕುಟುಂಬ ಕ್ಷೇತ್ರದಲ್ಲಿ ಹಿನ್ನಡೆಯನ್ನ ತೇಜ್ ಪ್ರತಾಪ್ಗೆ ಮಹುವಾ ಕ್ಷೇತ್ರದಲ್ಲಿ ಹಿನ್ನಡೆ ಅಂತ ಹೇಳ್ತಾ ಇದ್ದಾರೆ. ಬಿಹಾರ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ರಾಮ್ಗೆ ಈಗ ಹಿನ್ನಡೆ ಅಂತಿದ್ದಾರೆ. ಜನಕ್ಕೆಲ್ಲ ಯಾರು ಏನು ಎತ್ತ ಅಂತ ಗೊತ್ತಾಗೋದಿಲ್ಲ. ಸೊ ನಿಮ್ಗೆ ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಾ ಇದ್ದೀವಿ. ಕಾರಣ ಅಲ್ಲಿರೋ ಯಾವುದೋ ಲೀಡರ್ ಒಬ್ಬ ಏನೋ ಗೆದ್ದ, ಹಿನ್ನಡೆ ಆಯಿತು, ಇವೆಲ್ಲ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುನ್ನಡೆ ಸಾಧಿಸ್ತಾ ಇದ್ದಾರೆ, ಈ ಕಡೆಗೆ ರಾಮುಲು ಹಿನ್ನಡೆ ಸಾಧಿಸ್ತಾ ಇದ್ದಾರೆ, ಈ ಥರ ಹೇಳಿದಾಗ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕಿಂತ ಬೆಟ್ರೆ ಏನು ಅಂತಂದರೆ, NDA ಏನಾಗ್ತಾ ಇದೆ, ಮಹಾಗಠಬಂಧನ್ ಏನಾಗ್ತಾ ಇದೆ, ಅದರಲ್ಲಿ ಕಾಂಗ್ರೆಸ್ನ ಕಥೆ ಏನು, BJPಯ ಕಥೆ ಏನು, ಇದನ್ನು ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ತಾ ನೀವು ತಿಳ್ಕೊಳ್ಳಿ. ಯಾಕೆ ಅಂತಂದರೆ ಅಲ್ಲಿ ಘೋಷಣೆ ಮಾಡಿರುವಂಥ ಗ್ಯಾರಂಟಿಗಳ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆ. ಸೊ 161 ಈಗ NDA 161, 75 ಮಹಾಗಠಬಂಧನ್. ನಾನು ಆಗಲೂ ಹೇಳ್ತಾ ಇದ್ದೆ ಈ ವಿಚಾರದಲ್ಲಿ, ಮಹಾಗಠಬಂಧನ್ 80-90 ಆಸ್ಪಾಸಿನಲ್ಲೇ ಇರುತ್ತೆ. ಅದು ಮೇಲೆ ಹೋಗೋಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದು ಎಕ್ಸಿಟ್ ಪೋಲ್ನ ರೀತಿಯಲ್ಲೇ. ಅದರ ಜೊತೆಗೆ NDA 160 ಆಸ್ಪಾಸ್ನಲ್ಲೇ ಇರುತ್ತೆ. ಅದು ಕೂಡ ಮೇಲ್ಗಡೆಗೆ ಹೋಗಬಹುದು ಅಥವಾ ಇಲ್ಲ ಅನ್ನುವಂಥ ಕ್ಯಾಲ್ಕುಲೇಷನ್. ಬಟ್ ಅದು 160 ಆಸ್ಪಾಸ್ನಲ್ಲಂತೂ ಡೆಫಿನೆಟ್ ಆಗಿರುತ್ತೆ, ಅದಕ್ಕಿಂತ ಡೌನ್ ಬರೋದು ಕಷ್ಟ ಅಂತ ಹೇಳ್ತಾ ಇದ್ದಿದ್ದು. ಹಾಗೆ ಮುನ್ನಡೆಯನ್ನು ಈಗ ಕಾಯ್ಕೊಂಡೇ ಸಾಗ್ತಾ ಇದ್ದಾರೆ. ಅವಾಗಿಂದ ನಂಬರ್ಸ್ಗಳನ್ನು ನೋಡ್ತಾ ಇದ್ದೀನಿ, ಬಹಳ ಕೆಳಗಡೆಗೆ ಅಂತೂ ಹೋಗ್ತಾ ಇಲ್ಲ, ನಂಬರ್ ಮೇಲ್ಗಡೆಗೆ ಬರ್ತಾ ಇದೆ. ಬಟ್ ಮಹಾಗಠಬಂಧನ ನಂಬರ್ ಮಾತ್ರ ಕೆಳಗಡೆಗೆ ಇಳಿತಾ ಇದೆ. ಅವರು 80ಕ್ಕೆ ಹೋಗಿರುವಂಥವರು ಈಗ 75ಕ್ಕೆ ತಲುಪ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಇರುವಂಥ ಮುನ್ನಡೆ ಏನು ಅಂತಂದರೆ, ಬಿಹಾರದಲ್ಲಿ 243 ಕ್ಷೇತ್ರಗಳಿರೋದು, ಅದರಲ್ಲಿ 122 ಮ್ಯಾಜಿಕ್ ನಂಬರ್ ಬೇಕು. ಈಗ NDA 161ಕ್ಕೆ ಹೋಗಿ ತಲುಪಿದೆ, ಮಹಾಗಠಬಂಧನ 75ಕ್ಕೆ ಹೋಗಿ ತಲುಪಿದೆ. ಪ್ರಶಾಂತ್ ಕಿಶೋರ್ ಅವರದ್ದು 4 ಮಾತ್ರ ತಲುಪಿದೆ, ಅದರ್ಸ್ 3 ಇದ್ದಾರೆ. ಪ್ರಶಾಂತ್ ಕಿಶೋರ್ ಅವರನ್ನು ಚುನಾವಣಾ ಚಾಣಕ್ಯ ಅಂತ ಕರೀತಾ ಇದ್ರು. ಮೊದಲ ಬಾರಿ BJP ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬಹುದೊಡ್ಡ ಪಾತ್ರವನ್ನು ಪ್ರಶಾಂತ್ ಕಿಶೋರ್ ಅವರು ನಿರ್ವಹಿಸಿದ್ದು. ಕಾರಣ ಅದರ ಹಿಂದೆ ಇರುವಂಥವರು ಪ್ರಶಾಂತ್ ಕಿಶೋರೇ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಅವಾಗೆಲ್ಲ. ಬಟ್ ಇನ್ನೊಬ್ಬರನ್ನ ಗೆಲ್ಲುವಂಥ ಕುದುರೆಯನ್ನು ಹಿಂಗೆ ಮಾಡು ಅಂತ ಹೇಳೋದು ಬೇರೆ, ಗ್ರೌಂಡಲ್ಲಿ ನಿಂತು ಮಾಡಿಸೋದು ಬೇರೆ, ಹೇಳೋದು ಬೇರೆ, ಮಾಡಿಸೋದು ಬೇರೆ. ಅದು ಪ್ರಶಾಂತ್ ಕಿಶೋರ್ ಅವರಿಗೆ ಸ್ಪಷ್ಟವಾಗಿ ಅರಿವಾಗಿರಬೇಕು. ನಾನು ಹೇಳಿದ್ದು ಮಾಡುವಂಥವ್ರು BJPಗೆ ಅವಾಗ ಗ್ರೌಂಡ್ ಲೆವೆಲಲ್ಲಿ ಕಾರ್ಯಕರ್ತರಿದ್ದರು ಓಡಾಡೋಕ್ಕೆ.
ಪ್ರಬಲವಾಗಿರುವಂಥ ಕಾರ್ಯಕರ್ತರು, ಬೇಸ್ ಸಂಘಟನೆ ಇತ್ತು. ಪ್ರಶಾಂತ್ ಕಿಶೋರ್ ಅವರು 3 ವರ್ಷದಲ್ಲಿ ನಾನು ಹೋಗ್ಬಿಟ್ಟು ಬಿಹಾರದಲ್ಲಿ